ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಈ ದಿನದ ವಿಶೇಷತೆ ರಾಶಿ ಭವಿಷ್ಯ ಹಾಗೂ ಉಲ್ಕಾಪಾತ ದೋಷ ಎಂದರೇನು, ಇದಕ್ಕೆ ಪರಿಹಾರವೇನು ಅಂತ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರೂಜಿ, ಮೊದಲಿಗೆ ಈ ದಿನದ ವಿಶೇಷತೆ ಏನು ಅಂತ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುಂ ಗುರುಭ್ಯೋ ನಮಃ, ಗಂ ಗಣಪತಯೇ ನಮಃ, ದುಂ ದುರ್ಗಾಯೇ ನಮಃ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸೇವಾ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಹಡಿದಾವರಗಳಿಗೆ ವಂದಿಸುತ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನೋಡಿದಾಗ ಗುರುವಾರ ಪಂಚಮಿಯುಕ್ತವಾಗಿ ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು. ವಿಶೇಷವಾಗಿ ಈ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷ ಗುರುವಾರ ಪಂಚಮಿ. ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಪಂಚಮಿ ಅಂದರೆ ನಾಗರ ಪಂಚಮಿ ಅಂತ ಹೇಳ್ತೀವಿ. ಪಂಚಮಿಗೆ ವಿಶೇಷವಾಗಿ ಸರಸ್ವತಿ ಅಂದರೆ ವಸಂತ ಪಂಚಮಿ ಅಂತ ಕರಿತೀವಿ. ವಿಶೇಷವಾಗಿ ಇನ್ನೇನು ಮಕ್ಕಳೆಲ್ಲ ಒಂದು ಶಾಲೆಗಳು ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಇಂತಹ ಪೂರ್ವಾಷಾಢ ನಕ್ಷತ್ರಕ್ಕೆ ಕಾರಕನಾಗಿರ್ತಕ್ಕಂಥವನು ಶುಕ್ರನಾದರೆ ದಿನಕ್ಕೆ ಮತ್ತು ತಿಥಿಗೆ ಕಾರಕವಾಗಿರ್ತಕ್ಕಂಥದ್ದು ನಾಗದೇವತೆ. ಇವತ್ತಿನ ದಿನಕ್ಕೆ ಕಾರಕನಾಗಿರ್ತಕ್ಕಂಥವ್ರು ಮಹಾವಿಷ್ಣು ಅಥವಾ ಗುರು ಅಂತೇಳಿ ನಾವು ತಿಳಿಸ್ತೀವಿ. ಏನಪ್ಪ ಅಂದರೆ ಗುರು ಮತ್ತು ವಿಶೇಷವಾಗಿ ಪಂಚಮಿ ನಾಗ ಸಂಬಂಧಿತವಾಗ ನಾದದೇವತೆ, ಇನ್ನು ವಿಶೇಷವಾಗಿ ಇವತ್ತಿನ ನಕ್ಷತ್ರಕ್ಕೆ ನೋಡಿದಾಗ ಶುಕ್ರನು. ಈ ಮೂರರ ಸಂಯೋಜನೆ ಬಂದಾಗ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏನಾದರೂ ಹಿನ್ನಡೆ ಆಗ್ತಾಯಿದೆ, ಕೊರತೆ ಆಗ್ತಾಯಿದೆ, ಅವ್ರಿಗೆ ಆಯಾಯ ಸಮಯಕ್ಕೆ ಮರೆತೋಗ್ತಾ ಇದ್ದಾರೆ ಅನ್ನುವಂಥವ್ರು ಇವತ್ತಿನೇನು ಮಾಡ್ಬೋದಪ್ಪ ಅಂದರೆ ವಿಶೇಷವಾಗಿ ಪ್ರತಿ ಗುರುವಾರದ ದಿವಸ ಎಲ್ಲ ಮೇಧಸ್ಸನ್ನು ಹೆಚ್ಚಿಸುವಂಥ ಶಕ್ತಿ ಇರತಕ್ಕಂಥದ್ದು ಸಾಕ್ಷಾತ್ ದಕ್ಷಿಣಾಮೂರ್ತಿಗೆ. ಹಾಗಾಗಿ ಹಯಗ್ರೀವ ದಕ್ಷಿಣಾಮೂರ್ತಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡುವ ಹಾಗೆ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಯಮಿತವಾಗಿ ಗುರುವಾರ ಮತ್ತು ಶುಕ್ರವಾರದ ದಿವಸ, ಸಾಧ್ಯವಾದರೆ ಗುರುವಾರದ ದಿವಸ ದಕ್ಷಿಣಾಮೂರ್ತಿ, ಶುಕ್ರವಾರದ ದಿವಸ ಹಯಗ್ರೀವ, ಈ ಎರಡು ದೇವಸ್ಥಾನಗಳಿಗೆ ನಿಮ್ಮ ಮಕ್ಕಳ ಹೆಸರಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅಥವಾ ಮನೆಯಲ್ಲೇ ತಾಯಿ ತಂದೆ ಆದವರು ಈ ಒಂದು ಮಂತ್ರಗಳನ್ನು ಮಕ್ಕಳ ಸಲುವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಾನು ಈ ಒಂದು ದಕ್ಷಿಣಾಮೂರ್ತಿ ಯಂತ್ರ ಮತ್ತು ಹಯಗ್ರೀವ ಯಂತ್ರವನ್ನು ನಾನು ವಿದ್ಯಾರ್ಥಿಗಳಿಗೋಸ್ಕರವಾಗಿ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಆ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ವಿಶೇಷವಾಗಿ ಪೆಂಡೆಂಟ್ ರೂಪದಲ್ಲಿ ಕೂಡ ಹಾಕ್ತೀವಿ. ಸರಸ್ವತಿಗೆ ಮತ್ತು ಈ ಎಲ್ಲ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಹಾಗಾಗಿ ದಕ್ಷಿಣಾಮೂರ್ತಿ ಯಂತ್ರ ಮತ್ತು ಈ ಒಂದು ಹಯಗ್ರೀವ ಯಂತ್ರವನ್ನು ಧಾರಣೆ ಮಾಡ್ತಕ್ಕಂಥದ್ದು ತಲೆಯ ದಿಂಬಿನ ಕೆಳಗಡೆ ಮಲಗುವಂಥ ಜಾಗದಲ್ಲಿ ಇರ್ತಕ್ಕ. ಯಾಕೆಂದರೆ ಯಂತ್ರಕ್ಕೆ ಸಾನ್ನಿಧ್ಯತೆ ಇದ್ದಾಗ, ಬಲ ಇದ್ದಾಗ ಅದು ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸ ಮಾಡ್ತಕ್ಕಂಥದ್ದು ಆಗಿರುತ್ತೆ. ದೈವಾಧೀನಂ ಜಗತ್ಸರ್ವಂ ಯಂತ್ರಾಧೀನಂತು ದೈವತ ಅಂತೇಳಿ ಬಹಳ ಮುಖ್ಯವಾಗಿ ಯಂತ್ರಗಳ ಉಪಾಸನೆಯನ್ನು ಮಾಡಿದಾಗ ಅದಕ್ಕೆ ಬೀಜಾಕ್ಷರಗಳನ್ನು ತುಂಬಿ ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಅದಕ್ಕೆ ಮಹತ್ವ ಮತ್ತು ಶಕ್ತಿ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂಥ ಯಂತ್ರಧಾರಣೆ ಮಾಡಿ ಏನು ಮಾಡಬೇಕಪ್ಪ ಅಂದರೆ ಗುರುವಾರದ ದಿವಸ ವಿಶೇಷವಾಗಿ ದಕ್ಷಿಣಾಮೂರ್ತಿ ಸನ್ನಿಧಾನ, ಮನೇಲಿ ಒಂದು ದಕ್ಷಿಣಾಮೂರ್ತಿಯ ಸನ್ನಿಧಾನ ಫೋಟೋನ ದಕ್ಷಿಣಾಭಿಮುಖವಾಗಿ ಇಟ್ಟು ಒಂದು ದೀಪವನ್ನು ಹಚ್ಚಿಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಬೆಳಗ್ಗೆನೇ ತುಪ್ಪದ ದೀಪ ಹಚ್ಚಿಟ್ಟರೆ ತುಂಬ ಶ್ರೇಷ್ಠ. ಸಾಧ್ಯ ಇಲ್ಲದೆ ಇದ್ದವರು ಯಾವ ಬೇಕಾದರೂ ಎಣ್ಣೆ ಹಾಕಿ ದೀಪವನ್ನು ಹಚ್ಚಬೋದು. ಇನ್ನು ಶುಕ್ರವಾರ ದಿವಸ ವಿಶೇಷವಾಗಿ ಏನಪ್ಪ ಅಂದರೆ ಆ ಕಡಲೆ ಕಾಳು, ಅದು ಕಡಲೆ ಬೇಳೆಯಲ್ಲಿ ಪಾಯಸವನ್ನು ಮಾಡಿ ಎಲ್ಲಾದರೂ ಜೀವಜಂತುಗಳಿಗೆ ಇಡ್ತಕ್ಕಂಥದ್ದು.
ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಅದನ್ನು ನಾವು ಹಯಗ್ರೀವ ಅಂತೇಳಿ ಕರಿತೀವಿ. ಹಾಗಾಗಿ ಆ ಹಯಗ್ರೀವನ ಸನ್ನಿಧಾನಕ್ಕೆ ನೀವು ತಗೊಂಡೋಗಿ ಆ ಒಂದು ಸನ್ನಿಧಾನದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ಹಂಚುವಂಥ ಒಂದು ವ್ಯವಸ್ಥೆನ ಮಾಡ್ಕೊಳ್ಳಿ. 2 ಮಂತ್ರಗಳನ್ನು ಬರೆದಿಟ್ಕೊಳ್ಳಿ. ಯಾರು ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆಯೋ ಅವರು ಹಯಗ್ರೀವನನ್ನು, ಯಾರು ಬುದ್ಧಿ ಅಂದರೆ ಈ ವಿವೇಚನೆ ಕಡಿಮೆ ಇರತಕ್ಕಂಥವರು ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂತ್ರವನ್ನು ಬರೆದಿಟ್ಕೊಳ್ಳಿ. ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಗೆ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಇನ್ನೊಮ್ಮೆ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಿಗೆ ಮಹ್ಯಂ ಮೇಧಾಂ ಪ್ರಜ್ಞಾಂ ಪ್ರಯಚ್ಛ ಸ್ವಾಹ. ಇದು ದಕ್ಷಿಣಾಮೂರ್ತಿಯ ಮಂತ್ರ. ನಂತರ ಹಯಗ್ರೀವ ಮಂತ್ರವನ್ನು ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಉದ್ಯೋಗದಲ್ಲಿ ಕೂಡ ಅಡೆತಡೆಗಳಾಗ್ತಾ ಇರತಕ್ಕಂಥವ್ರು ಕೂಡ ಈ ಹಯಗ್ರೀವ ಮಂತ್ರವನ್ನು ಸ್ಮರಣೆ ಮಾಡೋದ್ರಿಂದ ಖಂಡಿತ ಉದ್ಯೋಗ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನೊಮ್ಮೆ ಮಂತ್ರ ಹೇಳ್ತೀನಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ. ಈಗ 12 ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಗುರುಜಿ, ಮೊದಲಿಗೆ ಮೇಷರಾಶಿಯ ಈ ದಿನದ ಫಲ ಹೇಗಿದೆ? ಗ್ರಹಗಳ ಪ್ರಾರ್ಥನೆ. ಓಂ ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಓಂ ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಸಮಸ್ತ ವಿಧವಾದ ದತ್ತನ ಅನುಗ್ರಹದಿಂದ ಎಲ್ಲ ವ್ಯಾಧಿಗಳು ನಿವೃತ್ತಿಯಾಗಲಿ ಅಂತೇಳಿ ದತ್ತನಲ್ಲಿ ಪ್ರಾರ್ಥಿಸಿ, ಮೇಷರಾಶಿಯನ್ನು ನೋಡಿದಾಗ ಹೊಸ ಯೋಜನೆಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದು, ಹಿರಿಯರೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗ, ಬಂಧುಗಳಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃತ್ತಿರಂಗದಲ್ಲೂ ಕೂಡ ಉದ್ಯೋಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳು ಲಭಿಸುವಂತಹ ಸುಯೋಗ ಇರತಕ್ಕಂಥದ್ದು. ಮೇಷರಾಶಿಯವರಿಗೆ ಇನ್ನಷ್ಟು ಸನ್ಮಂಗಳವನ್ನು ಕಾಣಬೇಕು, ನಿಮ್ಮ ಜೀವನದಲ್ಲಿ ಉತ್ತಮೋತ್ತಮವಾದ ಅವಕಾಶಗಳು ಸಿಗಬೇಕಾದರೆ ವಿಶೇಷವಾಗಿ ದಕ್ಷಿಣಾಮೂರ್ತಿಯ ದರ್ಶನ ಮಾಡಿ, ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಉದ್ಯೋಗದಲ್ಲಿ ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲೂ ಕೂಡ ಯಾವುದೋ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಶುಭ ಫಲವನ್ನು ಕಾಣ್ತಕ್ಕಂಥ ಸುಯೋಗ, ವಿಶೇಷವಾಗಿ ಬಡ್ತಿ ಅಥವಾ ವರ್ಗಾವಣೆ ಆಗ್ತಕ್ಕಂಥದ್ದು, ಮನೆ ಬದಲಾಯಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಹಯಗ್ರೀವನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವೃತ್ತಿಯಲ್ಲಿ ಕಿರಿಕಾಗ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಉದ್ಯೋಗದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಮನಸ್ತಾಪಗಳು ಬರ್ತಕ್ಕಂಥದ್ದು. ಇನ್ನು ಪಾಲುದಾರಿಕೆ ವ್ಯವಹಾರಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥ ಸುಯೋಗ. ವಿಶೇಷವಾಗಿ ಇವತ್ತಿನ ದಿವಸ ಭೂ ವ್ಯವಹಾರಾದಿಗಳನ್ನು ಇವತ್ತಿನ ದಿವಸ ಸಿದ್ಧಿಸಿಕೊಳ್ಳುವಂತೆ ಅವಕಾಶ ಸಿಗ್ತಕ್ಕಂಥದ್ದು. ಭೂವರಾಹನ ಪ್ರಾರ್ಥನೆ, ಭೂದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಸುಯೋಗ, ಬಂಧುಗಳ ಆಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಕೂಡ ಏರ್ಪೇರುಗಳಾಗ್ತಕ್ಕಂಥದ್ದು. ಮಕ್ಕಳು ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ, ಏನಾದರೂ ಸಣ್ಣ ಪುಟ್ಟದಾದ ಅವಘಡಾದಿಗಳು ಸಂಭವಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಎಚ್ಚರವಾಗಿರಿ. ವಿಶೇಷವಾಗಿ ಇವತ್ತಿನ ದಿವಸ ರಾಜರಾಜೇಶ್ವರಿಯ ದರ್ಶನ, ಗುರು ದಕ್ಷಿಣಾಮೂರ್ತಿಯ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಶ್ವೇತಾ ಅಂತ, ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿ. 21. 21. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀವಿ ಗುರುಗಳೇ, ನೀವು? ಚೆನ್ನಾಗಿದ್ದೀನಮ್ಮ ತಾಯಿ, ಒಳ್ಳೇದು ಮಾಡಲಿ. ಏನು ಆರೋಗ್ಯ ಸಮಸ್ಯೆ ಇದೆಯಾ? ಆರೋಗ್ಯ ಸಮಸ್ಯೆ ಮತ್ತೆ ಕೆಲ್ಸದ ಸಮಸ್ಯೆ ಗುರುಗಳ. 5 ವರ್ಷದಿಂದ ಕೆಲಸ ಸಿಗುತ್ತೆ, ಮತ್ತೆ ಬಿಡ್ತಾರೆ, ಮನೇಲಿ ಇರ್ತಾರೆ. ಇದೇ ಆಗೋಗಿದೆ ಗುರುಗಳೇ. ಏನು ಅವ್ರ ಹೆಸರು? ಪವನ್ ಅಂತ. ಎಷ್ಟು ವರ್ಷ? ಸರ್ ಗುರುಗಳೇ 30. ಸ್ವಲ್ಪ ಏನಂದರೆ ಸ್ಥಿತಿ ಮನಸ್ಸು ಸುಭದ್ರತೆ ಇಲ್ಲ ಅಂತ, ಅಂದರೆ ಚಂಚಲ ಮನಸ್ಸು ಅಂತ. ಆಯಾ ಸಮಯಕ್ಕೆ ಇವಾಗಿದ್ದ ಮನಸ್ಥಿತಿ ಇನ್ನು ಸ್ವಲ್ಪ ಹೊತ್ತಿಗೆ ಬದಲಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಅಂದರೆ ಇವ್ರಿಗೆ ಸ್ವಲ್ಪ ಗುರುಶಾಪ ಇದೆಯಮ್ಮ. ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಗುರುಗಳ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದೀವಿ ಗುರುಗಳೇ, ವಾರ ಹೋಗಿ ಬರ್ತೀವಿ. ನೀವು ಗುರುವಾರ ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ, ಆಯಿತಾ? 21 ಪ್ರದಕ್ಷಿಣೆ ಮಾಡಿ. ನಿಮ್ಮ ಯಜಮಾನರನ್ನು ಕರ್ಕೊಂಡು ಹೋಗಿ 21 ಪ್ರದಕ್ಷಿಣೆ ಮಾಡಿ. ನಿಮಗೆ ಸಾಧ್ಯ ಆದರೆ ಆ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಕಡಲೆ ಹಿಟ್ಟನ್ನು ಜ್ಞಾಪಕ ಇಟ್ಕೊಳ್ಳಿ. ಬೆಲ್ಲ ಮತ್ತು ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿ, ಸಕ್ಕರೆ ಬೆಲ್ಲ ಹಿಟ್ಟನ್ನು ಯಾವುದು ಬೇಕಾದ್ರೂ ಆಗ್ಬೋದು, ಬೆಲ್ಲ ಆಗ್ಬೋದು, ಸಕ್ಕರೆ ಆಗ್ಬೋದು. ಕಡಲೆ ಹಿಟ್ಟನ್ನು ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಹೊರಗಡೆ ನಿಂತ್ಕೊಂಡು
ರಾಘವೇಂದ್ರರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಸಣ್ಣ ಸಣ್ಣ ಪಾಕೆಟ್ ಮಾಡಿ ಇಟ್ಕೊಳ್ಳಿ. ತಗೊಂಡು ಹೋಗಿಬಿಟ್ಟು ಒಂದು 120 ಎಷ್ಟೋ ನಿಮ್ಮ ಶಕ್ತಿಯಾನುಸಾರದಲ್ಲಿ ಎಷ್ಟು ಬೇಕಾದರೂ ಮಾಡ್ಬೋದು. ಖಂಡಿತ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಪರಿಹಾರ ಮಾಡಿಕೊಳ್ಳಿ. ಗುರುವಾರ ಕನಿಷ್ಠ ಒಂದು 11 ಗುರುವಾರಗಳು ಮಾಡಿ. ಖಂಡಿತ ನಿಮ್ಮ ಮನೆಯವರ ಮನಸ್ಸು ಬದಲಾಗುತ್ತೆ, ಉದ್ಯೋಗದ ಎಲ್ಲ ಅವಕಾಶವೂ ಸಿಗ್ತಕ್ಕಂಥದ್ದಾಗಿರುತ್ತೆ. ತಾಯಿ ಒಳ್ಳೇದು ಮಾಡಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇವತ್ತಿನ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದರೆ ಈ ಉಲ್ಕಾಪಾತ ದೋಷ ಅಂದರೆ ಏನು ಅಂತ. ಬಹಳ ಮುಖ್ಯವಾಗಿ ಮಳೆ ಬೀಳುವ ಸೂಚನೆ ಏನಪ್ಪ ಅಂದರೆ ಸಿಡಿಲು, ಗಾಳಿ ಮತ್ತು ಸಿಡಿಲು ಬಂತಂದರೆ ಮಳೆ ಬಂದೇ ಬರುತ್ತೆ ಅಂತಕ್ಕಂಥ ನಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಇದನ್ನು ಮೃತ್ಯುತುಲ್ಯ ಉಲ್ಕಪಾತ ದೋಷ ಅಂತ ಕರೀತಾರೆ. ಮೃತ್ಯುತುಲ್ಯ ಉಲ್ಕಪಾತ ದೋಷ ಅಂದರೆ ಮೃತ್ಯು ಅಂದರೆ ಏನು? ಸಹಜವಾಗಿ ಸಾವು ಮರಣ ಅಂತಕ್ಕಂಥದ್ದು. ಹಾಗೆ ಮನುಷ್ಯ ದಿಢೀರ್ ನಷ್ಟ ಆಗ್ತಕ್ಕಂಥದ್ದಕ್ಕೆ ಉಲ್ಕಪಾತ ದೋಷ ಅಂತ. ಅಂದರೆ ಬೆಂಕಿ ಉಂಡೆಗಳು ಕೆಳಗಡೆ ಬಿದ್ದಾಗ ಅದು ಎಲ್ಲ, ಈಗ ಕಾಡಿನಲ್ಲಿ ಒಂದು ಬೆಂಕಿ ಉಂಡೆ ಬಿತ್ತು ಅಂತ ಆದಾಗ ಕಾಡೆಲ್ಲ ಹತ್ಕೊಂಡು ಬಿಡುತ್ತೆ. ಯಾಕಂದರೆ ಅದು ಎಷ್ಟೇ ಹಸಿರಾಗಿದ್ದರೂ ಕೂಡ ಆ ಬೀಳುವಂಥ ಒಂದು ಏನು ಪ್ರೆಷರ್ ಇದೆಯೋ ಅದಕ್ಕೆ ಅಲ್ಲಿ ಡ್ಯಾಮೇಜ್ ಆಗ್ತಕ್ಕಂಥದ್ದಾಗುತ್ತೆ. ಹಾಗೆ ಮನುಷ್ಯನ ಬದುಕಿನಲ್ಲಿ ಕೂಡ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ದಶಮ ಭಾವವನ್ನು ಕರ್ಮ ಮತ್ತು ವಿಶೇಷವಾಗಿ ಅವನ ಜೀವನದ ಉದ್ದಕ್ಕೂ ಅವನು ಹೇಗೆ ಬೆಳಿತಾನೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಈ ಕರ್ಮಭಾವಕ್ಕೆ ಏನಾದರೂ ದುಸ್ಥಾನಾಧಿಪತಿಗಳ ಸಂಯೋಜನೆ ಬಂದಾಗ ಜಾತಕದಲ್ಲಿ ಉಲ್ಕಪಾತ ದೋಷ ನೋಡ್ತೀವಿ. ನಾವು ತುಂಬ ಶ್ರೀಮಂತರನ್ನು ನೋಡಿದ್ದೀವಿ. ಅದೇ ಶ್ರೀಮಂತರು ಒಂದು ಕಾಲದಲ್ಲಿ, ಈಗ ನಮ್ಮ ಕರ್ನಾಟಕದ ರಾಜ್ಯದವರು ಕೂಡ ತುಂಬ ಉನ್ನತ ಸ್ಥಾನದಲ್ಲಿದ್ದಂಥವರು ಕೂಡ ಯಾಕೆ ಅಚಾನಕ್ಕಾಗಿ ಅವರು ದೇಶವನ್ನೇ ಬಿಡುವಂಥ ಅವ್ರಿಗೆ ಸಮಸ್ಯೆ ಬಂತು ಅಂದರೆ, ಬಹಳ ಮುಖ್ಯವಾಗಿ ಅವರು ಕೆಲವು ಚಂದ್ರ ಮತ್ತು ಕೇತುವಿನ ಸಂಯೋಜನೆ ದಶಮ ಭಾವಕ್ಕೆ ಬಂದಾಗ 3, 6, 8, 12ನೇ ಭಾವಗಳಲ್ಲಿ ಈ ಸ್ಥಾನಾಧಿಪತಿಗಳ ಸಂಯೋಜನೆ ಸಿಕ್ಕಿದಾಗ, ಯಾಕೆಂದರೆ ಗುರುಗ್ರಹ ಅಂತಕ್ಕಂಥವನು ಬಹಳ ಮುಖ್ಯವಾಗಿ ಮನುಷ್ಯನ ಬದುಕಿಗೆ ಒಂದು ದೊಡ್ಡ ಬುನಾದಿ, ಧನಕಾರಕನ ಅವನೇ. ಸಂಪತ್ತಿಲ್ಲದೆ ಇದ್ದಾಗ ಇದೇನಪ್ಪ ಅಂದರೆ 3-5 ಪ್ರಮಾಣಗಳನ್ನು ಹೇಳ್ತೀವಿ. ಶಾಸ್ತ್ರದಲ್ಲಿ ಏನಾಗಿದೆ ಅಂದರೆ ಪ್ರಮಾಣ, ವಿಪರ್ಯ, ವಿಕಲ್ಪ, ನಿದ್ರಾ ಮತ್ತು ಸ್ಮೃತಿ ಅಂತಕ್ಕಂಥದ್ದು. ಅಂದರೆ ದುಃಖ, ಸುಖ, ಹಣ, ಬಡತನ, ಅವಮಾನ ಅಂತಕ್ಕಂಥದ್ದು. ಈ 5ರ ಸಂಯೋಜನೆ ಇರ್ತಕ್ಕಂಥದ್ದು ಮನುಷ್ಯನ ಬದುಕು. ಮುಖ್ಯವಾಗಿ ಅವನ ಸ್ಮೃತಿ ಅಂದರೆ ಅನನ್ಯವಾಗಿ ಅವನು ಯಾವುದರ ಬಗ್ಗೆ ಅವನು ಲಕ್ಷ್ಯ ವಹಿಸಿರ್ತಾನೋ ಅದರಲ್ಲಿ ಅವನಿಗೆ ಅಡೆತಡೆಗಳಾಗ್ತಾ ಇದ್ದಾಗ ಅವನು ಅದಕ್ಕೆ ಏನಾಗ್ತಾನೆ, ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಿದಾಗ ಅದು ನಮ್ಗೆ ಸಕ್ಸಸ್ ಆಗದೇ ಇದ್ದಾಗ ನೋವು ಹಾಗೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗೆ ಈ ಏನಂದರೆ 5 ರೀತಿಯಾದಂಥ ಒಂದು ದೋಷಗಳು ಮನುಷ್ಯನಿಗೆ ಬರ್ತಕ್ಕಂಥದ್ದು. ಒಂದು ಕುಜ, ಕೇತು, ಚಂದ್ರ ಮತ್ತು ರವಿ, ಇದರ ಜೊತೆಗೆ ಶನಿ. ಈ 5 ಗ್ರಹಗಳು ಸಂಯೋಜನೆಯಲ್ಲಿ ಏನಾದರೂ ಏರುಪೇರುಗಳು ಬಂದಾಗ ಜಾತಕದಲ್ಲಿ ಖಂಡಿತ ಈ ಉಲ್ಕಪಾತ ದೋಷ ಬರ್ತಕ್ಕಂಥದ್ದಾಗಿರುತ್ತೆ. ತುಂಬ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ವ್ಯಕ್ತಿಗಳು ಯಾರನ್ನೋ ನಂಬಿ ಈ ಶೇರ್ ಮಾರ್ಕೆಟಲ್ಲಿ ಒಂದೊಂದ್ಸತಿ ಹಾಕಿದ ಹಣ ಒಂದೇ ಸಲ ಡೌನ್ ಆಗಿಬಿಡುತ್ತೆ. ಲಾಸ್ ಆದಾಗ ಏನಾಗುತ್ತೆ, ಪಾಪ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿರತಕ್ಕಂಥ ಒಂದು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು. ಇದಕ್ಕೆ ನಾವು ಮೃತ್ಯುತುಲ್ಯ ಉಲ್ಕಪಾತ ದೋಷ ಅಂತೇಳಿ ಕರಿತೀವಿ. ಇದು ಯಾಕೆಂದರೆ ಸೂಕ್ಷ್ಮ ವಿಚಾರಗಳು. ಜ್ಯೋತಿಷ್ಯ ಅಂತಕ್ಕಂಥದ್ದು ಒಬ್ಬ ಮನುಷ್ಯನನ್ನು ತಿದ್ದೋದಲ್ಲ, ಅವನನ್ನು ಮಾರ್ಗದರ್ಶನದಲ್ಲಿ ಅವನು ಒಳ್ಳೆ ಮಾರ್ಗದಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಹಾಗಾಗಿ ಜ್ಯೋತಿಷ್ಯ ಒಂದು ಪರಮಾದ್ಭುತವಾದ ಬೆಳಕು. ಅದಕ್ಕೆ ಅಂದರೆ ಕತ್ತಲು, ನಿವೃತ್ತಿ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಜ್ಯೋತಿಷ್ಯ. ಯಾಕೆಂದರೆ ಇದೊಂದು ದೊಡ್ಡ ಸಮುದ್ರ. ಇದರಲ್ಲಿ ಏನು ಕಲ್ತರೂ ಸಾಲದು, ಎಷ್ಟು ಕಲ್ತರೂ ಸಾಲದು. ದಿನ ಬೆಳಗ್ಗೆ ಎದ್ದರೆ ಏನೋ ಒಂದು ಜಾತಕ, ಈ ಜಾತಕ ಆ ಜಾತಕ ನೋಡಿದ ತಕ್ಷಣ ಅವ್ರು ಯಾಕೆ ಹಾಗಾದ್ರೆ ಅಲ್ಲಿ ನೋಡಿದಾಗ ಮತ್ತೆ ಡಿಪ್ರೆಷನ್ ಏನಿದೆಯೋ ಅದನ್ನು ನಾವು ಡಿಫ್ರೆನ್ಸ್ ನೋಡ್ಕೊಂಡು ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ 10ನೇ ಮನೆ ಕರ್ಮಭಾವಕ್ಕೆ ಏನಾದರೂ ತೊಂದರೆಗಳು ಬಂದಾಗ ಈ ಉಲ್ಕಪಾತ ದೋಷ ಬರ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಹರೀಶ್ ಅಂತ, ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ನಿಮ್ಗೆ ಕೇಳಬೇಕಾಗಿತ್ತು ಮೇಡಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 4 ಅಥವಾ 6. 1 ಹೇಳಿ ಸಾಲು. 4? ಹಾಂ, ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾಯಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ತಾಯಿಯ ಒಂದು ಒಡನಾಟದಲ್ಲಿದ್ದಂಥವ್ರು ಅಂತ ತೋರಿಸ್ತಾ ಇದೆ. ಏನು ನಿಮ್ಮ ಸಮಸ್ಯೆ? ಅದೇ ಗುರುಜಿ, ಅದೇ ಈಗ ಕೆಲಸ ಯಾವುದೂ ಆಗ್ತಾ ಇಲ್ಲ ಗುರುಜಿ. ನಾನು ಸೋರ್ಸ್ ಆಫ್ ಇನ್ಕಮ್ ಸ್ಟಾಪ್ ಆಗಿಬಿಟ್ಟಿದೆ 1 ವರ್ಷದಿಂದ. ಅದೇ ನಿಮ್ಮ ಮನಸ್ಥಿತಿ ಮಾತೃ ಹೃದಯ ಅಂತ ಹೇಳಿದ್ದು, ಅದಕ್ಕೆ ಹೇಳಿದ್ದು ಮಾತೃ ಹೃದಯ. ಅಂದರೆ ಮನಸ್ಸು ತುಂಬ ಹಗುರ, ಬೇಗ ನೋವು ಮಾಡ್ಕೊಳ್ತಕ್ಕಂಥ ಮನಸ್ಥಿತಿ ಇದೆ ಅಂತಕ್ಕಂಥದ್ದು. ಏನು ಓದಿದ್ದೀರಾ ನೀವು? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೆ ಗುರುಜಿ. ಈಗ ಒಂದು ವರ್ಷದಿಂದ ಸ್ವಲ್ಪ. ಏನು ನಕ್ಷತ್ರ ನಿಮ್ಮದು? ವೃಷಭ ರಾಶಿ. ರೋಹಿಣಿ ನಕ್ಷತ್ರನಾ? 2ನೇ ಪದ ಅಂತ ಗುರುಜಿ. ರೋಹಿಣಿನಾ ಮೃಗಶಿರನಾ ಏನು? ಕೃತ್ತಿಕಾ? ಮೃಗಶಿರ ಅಲ್ಲ.
ಅಲ್ಲ, ಕೃತಿಕಾ ರೋಹಿಣಿ ಮೃಗಶಿರಾರ್ಧಂ ವೃಷಭ ರಾಶಿಗೆ ಬರುತ್ತೆ. ಕೃತಿಕಾ ನಕ್ಷತ್ರ. ಅದೇ ಕೃತಿಕಾ ರೋಹಿಣಿ ಮೃಗಶಿರಾರ್ಧಂ ವೃಷಭ ರಾಶಿಗೆ ಬರುತ್ತೆ. ಕೃತಿಕಾ ನಕ್ಷತ್ರನಾ? ಕೃತಿಕಾ ನಕ್ಷತ್ರ ವೃಷಭ ರಾಶಿ. ಆದರೆ ದಶಾನುಕೂಲದಲ್ಲಿ ಅಷ್ಟು ಅನುಕೂಲಕರ ಇಲ್ಲ. ನೀವೊಂದು ಕೆಲಸ ಮಾಡಿ, ಸುಬ್ರಹ್ಮಣ್ಯನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ನೀವು ಈ ಸುಬ್ರಹ್ಮಣ್ಯನ 6 ಕ್ಷೇತ್ರಗಳಿದೆ. ಎಲ್ಲಿರೋದು ನೀವು? ನಾವಿರೋದು ಯಲಹಂಕ ಗುರುಜಿ. ಅದೇ ಈಗ ಘಟಿ ಸುಬ್ರಹ್ಮಣ್ಯ ಅಲ್ಲಿಗೆ ಹೋಗಿ ಬಂದಿದ್ದೀವಿ ಗುರುಜಿ. ಒಂದು ಈಗ ಒಂದು 3 ತಿಂಗಳಲ್ಲಿ 2 ಸತಿ ಹೋಗಿ ಬಂದಿದ್ದೀವಿ ಗುರುಜಿ. ನೀವು ಸುಬ್ರಹ್ಮಣ್ಯನನ್ನು ಬಲವಾಗಿ ಹಿಡ್ಕೊಂಡ್ರೆ ನಿಮಗೆ ಬದುಕು ಹಸನಾಗುತ್ತೆ. ಇದೊಂದು ಮಾತ್ರ ನಾನು ಹೇಳಬಲ್ಲೆ. ಇಲ್ಲ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ, ಸುಬ್ರಹ್ಮಣ್ಯ, ವಿಶೇಷವಾಗಿ ನಿಮಗೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ನೀವೊಂದು ತಿರುಚೆಂದೂರ್ಗೆ ಹೋಗಿ ಬನ್ನಿ, ಅಥವಾ ಪಳನಿನೋ ತೀರ್ಥಣಿನೋ, ನಮ್ಗೆ ಹತ್ರ ಚಿತ್ತೂರು ಹತ್ರ ಇರ್ತಕ್ಕಂಥದ್ದು ತೀರ್ಥಣಿ ಸನ್ನಿಧಾನಕ್ಕೆ ಹೋಗಿ ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಪ್ರತಿ ಷಷ್ಠಿ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನದಲ್ಲಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ. ಕನಿಷ್ಠ 28 ನಿಮಿಷಗಳ ಕಾಲ ಸುಬ್ರಹ್ಮಣ್ಯನ ಮುಂದೆ ಕೂತ್ಕೊಂಡಿಡಿ, ಏನು ಮಾತನಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ಓಂ ಶರವಣ ಭವಾಯ ನಮಃ ಅಂತೇಳಿ ಮಂತ್ರ ಉಚ್ಚಾರವನ್ನು ಮಾಡ್ತಾ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಖಂಡಿತ 2 ತಿಂಗಳಲ್ಲಿ ನಿಮ್ಗೆ ಒಳ್ಳೆಯದಾಗುವ ಎಲ್ಲ ಯೋಗ ಇದೆ, ಒಳ್ಳೆಯದಾಗುತ್ತೆ. ಜೂನ್ 1 ನಂತರದಲ್ಲಿ ಖಂಡಿತ ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಈಗ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಸಿಂಹರಾಶಿ. ಅನಿರೀಕ್ಷಿತವಾಗಿರತಕ್ಕಂಥ ಧನಾಗಮನ ಆಗ್ತಕ್ಕಂಥದ್ದು, ಅಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ನಿಮ್ಮ ವಿಶ್ವಾಸದ ಒಡನಾಟದಲ್ಲಿದ್ದಂಥವರಿಂದ ಏನಾದರೂ ಮಾನಸಿಕವಾದ ಒತ್ತಡ ಬರ್ತಕ್ಕಂಥದ್ದಾಗಿರುತ್ತೆ. ದಯಮಾಡಿ ಸಾಲ ಇದ್ದಂಥವ್ರು ಇವತ್ತಿನ ದಿವಸ, ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ ಇರತಕ್ಕಂಥದ್ದು, ಗುರುವಾರ, ಸಾಲ ಕೊಡುವ ಒಂದು ಏನು EMI ಕಟ್ಟಬೇಕು, ನಿಂತೋಗಿದೆ, ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಬಳಲ್ತಾ ಇರತಕ್ಕಂಥವ್ರು 10 ರೂಪಾಯಿ ಇವತ್ತಿನ ದಿವಸ ಸಾಲ ತೀರಿಸಬೇಕು ಅಂತೇಳಿ ಮನೆ ದೇವರ ಮುಂದೆ ಅಥವಾ ನಿಮ್ಗೆ ಇಷ್ಟವಾದ ದೇವರ ಮುಂದೆ ಒಂದು 10 ರೂಪಾಯಿನ ತೆಗೆದಿಡುವಂಥ ವ್ಯವಸ್ಥೆ ಮಾಡಿ ಸಿಂಹರಾಶಿಯವರಿಗೆ ಸಾಲ ತೀರುವಂಥ ಎಲ್ಲ ಅವಕಾಶ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಇವತ್ತಿನ ದಿವಸ ವಸ್ತುವನ್ನು ಕಳೆದುಕೊಳ್ಳುವಂತಹ ಒಂದು ದಿನವಾದದ್ದರಿಂದ ಏನಾದರೂ ವಸ್ತುಗಳ ಬಗ್ಗೆ ಲಕ್ಷ್ಯ ವಹಿಸಿ ಹಿರಿಯರೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಯಾರಾದರೂ ಕೂಡ ಇವತ್ತಿನ ದಿವಸ ಸಣ್ಣ ಪುಟ್ಟದಾದ ಅವಘಡಾದಿಗಳಿಗೆ ಸಿಲುಕಿಕೊಳ್ಳುವಂತಹ ಆ ದಿನವಾದ್ದರಿಂದ ಸ್ವಲ್ಪ ಎಚ್ಚರವಾಗಿ, ವಿಶೇಷವಾಗಿ ವಾಹನ, ಮನೆಯಲ್ಲಿ ಹೆಣ್ಣುಮಕ್ಕಳು, ನೀರಿನ ಸಮೀಪ, ಬಾತ್ರೂಮು, ಈ ರೀತಿಯಾಗಿ ಸ್ವಲ್ಪ ಇವತ್ತಿನ ದಿವಸ ಜಾಗೃತಿ ವಹಿಸಿ ಕನ್ಯಾ ರಾಶಿಯವರು. ವಿಶೇಷವಾಗಿ ಇವತ್ತಿನ ದಿವಸ ಕನ್ಯಾ ರಾಶಿಯವರು ಗುರುಗಳ ದರ್ಶನ ಮಾಡಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ, ದತ್ತಾತ್ರೇಯರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಕಿರಿಕುಗಳಂದರೆ ಜಗಳಗಳಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು, ದೂರದ ಗೆಳೆಯರ ಭೇಟಿ ಆಗ್ತಕ್ಕಂಥ ಸುಯೋಗ, ಸಾಂಸಾರಿಕ ವಿಚಾರದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಆ ಒಂದು ಕಲಹಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ತುಲಾರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಸಾಯಿನಾಥನ ದರ್ಶನ ಮಾಡ್ತಕ್ಕಂಥದ್ದು, ಸಾಯಿ ನಾಮಜಪ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಗುತ್ತಿಗೆದಾರರಿಗೆ ಇವತ್ತಿನ ದಿವಸ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥದ್ದು. ವೃತ್ತಿರಂಗದಲ್ಲೂ ಕೂಡ ಮೇಲಧಿಕಾರಿಗಳಿಂದ ಏನಾದರೂ ಸಣ್ಣ ಪುಟ್ಟದಾದ ಕಿರಿಕೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಹೋದ್ಯೋಗಗಳೊಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥದ್ದು. ವೃಶ್ಚಿಕ ರಾಶಿ ಇವತ್ತಿನ ದಿವಸ ಅನನ್ಯವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ವಿಶೇಷವಾಗಿ ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ಕಿರಣ್ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬ್ಯಾಂಗ್ಳೂರ್ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 7 ಮೇಡಮ್. 7. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ. ಹೇಳಿ, ಏನು ನಿಮ್ಮ ಪ್ರಶ್ನೆ? ಸರ್, ನಮ್ಮ ಪ್ರಶ್ನೆ ಏನಂತಂದ್ರೆ 1 ವರ್ಷದಿಂದ ಹಿಂದೆಗಡೆ ಮತ್ತೆ ಇವಾಗ ಯಾವ್ದನ್ನು ಕೈಯಲ್ಲಿ ಅಂದ್ರೆ ಬಂದ್ರೂ ಯಾವ್ದು ಉಳಿತಾ ಇಲ್ಲ ನೋಡಿ. ಅಂದ್ರೆ ಎಲ್ಲ ಹಿಂಗ್ ಬರುತ್ತೆ, ಹೀಗೆ ಹೋಗುತ್ತೆ. ಮನೆ ಸ್ವಂತ ಮನೆನಾ? ಇಲ್ಲ ಸರ್, ಬಾಡಿಗೆ ಮನೆ ಕಟ್ಟಿಸಿದೀವಿ, ಇನ್ನೂ ಇದಾಗಿಲ್ಲ. ಜೀವನದ ಕೆಲವು ಕಹಿ ಘಟನೆಗಳು, ಜೀವನದ ಕೆಲವು ಸತ್ಯ ಘಟನೆಗಳು ನಮ್ಮನ್ನು ನಿರಂತರವಾಗಿ ಕಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಹಾಂ ಸರ್. ಅದು ಏನಾಗಿದೆ, ನಿಮಗೆ ಸ್ವಲ್ಪ ಅನಾಮಿಕರಿಂದ ತೊಂದರೆ ಆಗಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಓಕೆ, ಕೆಲಸ ಕಾರ್ಯಾದಿಗಳಿಗೆ ವಿಘ್ನಗಳು ಬರ್ತಕ್ಕಂಥದ್ದು ಸ್ವಲ್ಪ ನೀವು ಯಾಕೆಂದರೆ ನಾನು ಮಾಧ್ಯಮದ ಮುಖಾಂತರ ಅದನ್ನು ತಿಳಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ನಾನು ಇದಕ್ಕೆ ಸೂಕ್ತ ಪರಿಹಾರವನ್ನು ವೈಯಕ್ತಿಕವಾಗಿ ಕೊಡ್ತೀನಿ. ಒಳ್ಳೆಯದಾಗಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಪಾರ್ವತಿ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿಮಾ.
5 ಮೇಡಮ್ ಅವರೇ. 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ತಾಯಿ ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನನ್ನ ಮಗನ ಬಗ್ಗೆ ಕೇಳಬೇಕು ಸ್ವಾಮೀಜಿ. ನಿಮ್ಮ ಮಗ ಹುಟ್ಟಿದಾಗಿಂದ ನನ್ನ ಕಷ್ಟನ ಅನುಭವಿಸೋದಮ್ಮ ಗುರುಜಿ ನಾನು. ಅಮ್ಮ ನಿಮ್ಮ ಮನೆ ದೇವರು ಯಾರು? ಸಿದ್ದೇಶ, ಬಾಚಿ ಸಿದ್ದೇಶ ಎರಡಕ್ಕೂ ನಡ್ಕೊಂತಿದ್ದೀನಿ ಸ್ವಾಮೀಜಿ. ಇಲ್ಲಿ ಏನಾಗಿದೆ, ಆ್ಯಕ್ಚುಲಿ ನಿಮ್ಮದು ಆಪೇಕ್ಷೆ ಸಂತಾನ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮಗುಗೆ ಏನು ತೊಂದರೆ ಇಲ್ಲ ತಾಯಿ, ಒಳ್ಳೇದಾಗುತ್ತೆ. ಏನು ಮಾಡ್ತಾ ಇದ್ದಾರೆ ಈಗ? ಏನು ಮಾಡ್ತೀನಿ ನೋಡ್ರಿ ಗುರುಜಿ, ಈಗ 30 ವರ್ಷ ಐತೆ ಗುರುಜಿ. ಅವನು ಒಂದು ಕೆಲಸನೂ ಮಾಡ್ತಿಲ್ಲ, ಒಬ್ಬರು ಮಾತು ಕೇಳ್ತಾ ಇಲ್ಲ ಗುರುಜಿ. ಆಮೇಲೆ ಡ್ರಿಂಕ್ಸ್ ಮಾಡಿದ್ರೆ ಬಿಡಕ್ಕೆ ಎಷ್ಟು ಟ್ರೈ ಮಾಡ್ತೀನಿ ಅದನ್ನ ಬಿಡ್ತಾ ಇಲ್ಲ ಗುರುಜಿ. ಏನು ಓದಿದ್ದಾರೆ? SLC ಓದೇನು ಗುರುಜಿ. ಅವ್ರಿಗೆ ಇಷ್ಟವಾದದ್ದು, ಯಾಕೆಂದರೆ ಈ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಇಷ್ಟ ಆಗ್ತಿತ್ತು, ನೀವು ಅದನ್ನು ತಪ್ಪಿಸಿದ್ದೀರಾ. ಒಂದು ಕೆಲಸ ಮಾಡಿಮ್ಮ, ಪ್ರತಿ ಗುರುವಾರ ನಿಮ್ಮ ಏನು ಹೆಸರಿಟ್ಟಿದ್ದೀರಾ? ಕೊಟ್ರೇಶ್ ಅಂತ ಹೇಳಿಸಿದ್ರಿ. ಕೊಟ್ರೇಶ್. ಓಕೆ, ಒಂದು ಕೆಲಸ ಮಾಡಿ, ಪ್ರತಿ ಗುರುವಾರ ನಿಮ್ಮ ಮಾತನ್ನಾದ್ರೂ ಕೇಳ್ತಾರಾ? ನನ್ನ ಮಾತು ಕೇಳೋದು ಗುರುಜಿ. ನಾನಂದ್ರೆ ಒಂದು ಹುಡುಗಿ ಸಲುವಾಗಿ ಸ್ವಲ್ಪ ಏನೋ ತೊಂದರೆ ಆಗಿತ್ತು, ಅದರಿಂದ ಅವಾಗಿಂದ ನನ್ನ ಮೇಲೆ ಭಾಳ ಕೋಪ ಅವನಿಗೆ. ಆಯ್ತು ತಾಯಿ, ಒಳ್ಳೇದು ಮಾಡಲಿ. ಎಲ್ಲಿ ಮನೆ ದೇವರು ಇರೋದು? ಎಲ್ಲಿ ಅದು? ಉಜಿನಿ ಸಿದ್ದೇಶ, ಕೊಟ್ಟೂರು. ಕೊಟ್ಟೂರು. ಹಾಂ, ಓಕೆ. ಒಂದು ಕೆಲಸ ಮಾಡಿಮ್ಮ, ಆಯಿತು ಇರಲಿ. ಗುರುವಾರ ನೀವು ಏನು ಮಾಡಬೇಕಪ್ಪ ಅಂದರೆ, ಈ ರೀತಿ ವೃತ್ತಿರಂಗದಲ್ಲಿ ಮಾನಸಿಕವಾಗಿ ಚಂಚಲತೆ ಇದ್ದಂಥವರು ಪ್ರತಿಯೊಬ್ಬ ತಂದೆ ತಾಯಿಗೂ ನಾನು ಹೇಳ್ತಾ ಇರತಕ್ಕಂಥದ್ದು, ವಿಶೇಷವಾಗಿ ಏನಪ್ಪ ಅಂದರೆ, ಗುರುವಾರದ ದಿವಸ ಈ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ಮನಸ್ಸಿನ ಮೇಲೆ ಆಗಬಹುದಾದಂಥ ನಕಾರಾತ್ಮಕ ದೋಷಾದಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಸಿಂಪಲ್ ರೆಮಿಡಿ. ಗುರುವಾರದ ದಿವಸ ಗಂಜಲ ಮತ್ತು ಪಚ್ಚಕರ್ಪೂರ, ಅರಿಶಿಣ, ಗಂಜಲ, ಪಚ್ಚಕರ್ಪೂರ, ಅರಿಶಿಣ ಈ ಮೂರನ್ನು ಸಣ್ಣ ಪ್ರಮಾಣದಲ್ಲಿ ನೀರಿಗೆ ಬೆರೆಸಿ ಸ್ನಾನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಶಾರೀರಿಕವಾಗಿ ಮಾನಸಿಕವಾಗಿ ಬರುವಂಥ ಒತ್ತಡಗಳು ಮತ್ತು ರೋಗಾದಿಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಎರಡನೇ ಪರಿಹಾರ ಏನಪ್ಪ ಅಂದರೆ, ಪ್ರತಿ ಗುರುವಾರ ಸಾಧ್ಯವಾದಷ್ಟು ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಯಾವುದಾದ್ರೂ ಆ ಒಂದು ಮರದ, ಅಂದರೆ ಅರಳಿ ಮರ, ಔದುಂಬರ ಮರಕ್ಕೆ ಪ್ರದಕ್ಷಿಣೆ ಮಾಡಿಸುವಂಥ 21 ಪ್ರದಕ್ಷಿಣೆ ಮಾಡಿಸುವಂಥ ವ್ಯವಸ್ಥೆ ಮಾಡಿ. ಮೂರನೇದಾಗಿ ಗುರುಗಳ ದರ್ಶನಕ್ಕೆ ಕರ್ಕೊಂಡೋಗಿ. ಈ 3 ಪ್ರಯತ್ನ ಪಟ್ಟಾಗ ಮನಸ್ಸು ಪರಿವರ್ತನೆ ಆಗುತ್ತೆ, ಭಾವನೆಗಳಿಗೂ ಕೂಡ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಈಗ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯನ್ನು ನಾವು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ಹಿರಿಯರ ಆರೋಗ್ಯದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸನ್ಮಂಗಳಕರವಾಗಿದೆ. ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಿದ್ದೆ ಆದರೆ ಖಂಡಿತ ಶುಭವಾಗುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ದತ್ತಾತ್ರೇಯರ ಪ್ರಾರ್ಥನೆ, ದತ್ತಾತ್ರೇಯಾಯ ನಮಃ ಅಂತೇಳಿ ದತ್ತನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸರ್ಕಾರಿ ಗುತ್ತಿಗೆದಾರರಿಗೆ, ರೋಡ್ ಕಾಂಟ್ರಾಕ್ಟರ್ಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದು, ಸ್ವಲ್ಪ ಎಚ್ಚರ ವಹಿಸಿ. ಅಧೀಕ್ಷಕರಿಗೂ ಕೂಡ ಇವತ್ತಿನ ದಿವಸ ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಒತ್ತಡಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಂತ ಮನೆಯ ಕನಸು ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ ನಿಂತು ಹೋದ ಕಾರ್ಯಾದಿಗಳಿಗೆ ಪುನಃ ನೀವು ಪ್ರಾರಂಭ ಮಾಡಿಸುವಂಥ ಯೋಗ, ಗುರುಗಳ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ದತ್ತಾತ್ರೇಯರ ದರ್ಶನ, ರಾಘವೇಂದ್ರರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥ ದಿನ, ಎಚ್ಚರ ವಹಿಸಿ. ಇವತ್ತಿನ ದಿವಸ ಹೂಡಿಕೆಗಳಲ್ಲಿ, ಜೂಜುಗಳಲ್ಲಿ ಈ ರೀತಿಯಾಗಿ ನೀವು ಮಾಡ್ತಕ್ಕಂಥ ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಪತ್ನಿಯ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟದಾದಂಥ ಆರೋಗ್ಯದ ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಎಚ್ಚರ ವಹಿಸಿ. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ ಮಾಡಿ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಪ್ರಸಿದ್ಧ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥ ಸುಯೋಗ, ದೂರದ ಪ್ರಯಾಣ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಅಲಂಕಾರಿಕ ವಸ್ತುಗಳನ್ನು ಖರೀದಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ಮನೆಯಲ್ಲೂ ಕೂಡ ಇವತ್ತಿನ ದಿವಸ ಸುಮಧುರ ಮಧುಕ್ಷಣಗಳು ಅಂತಕ್ಕಂಥದ್ದು ಏನು ನಾವು ಕರಿತೀವೋ ಆ ಮಧುರ ಕ್ಷಣಗಳನ್ನು ಕಾಣುವಂತಹ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ಆಭರಣಾದಿಗಳು ಕಳುವಾಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಎಚ್ಚರ ವಹಿಸಿ. ಪ್ರಯಾಣದಲ್ಲಿ ಏನಾದರೂ ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಸವಿತಾ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್? ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. 1 ರಿಂದ 30 ಒಂದು ಸಂಖ್ಯೆ ಹೇಳಿಮ್ಮ. 15 ಮ್ಯಾಮ್. 15. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮೀಜಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮೀಜಿ, ನೀವು ಹೇಗಿದ್ದೀರಾ ಸ್ವಾಮೀಜಿ? ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಸ್ವಾಮಿ, ನಾವು ನಮ್ಮ ಹಸ್ಬೆಂಡ್ ಇಬ್ರು ದುಡಿತೀವಿ. ಎಷ್ಟು ದುಡಿದ್ರು ದುಡ್ಡಿಂದ ನಿಲ್ಲೋದೇ ಇಲ್ಲ ಸ್ವಾಮಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೆ ಸ್ವಂತ ಮನೆನಾ?
ಇಲ್ಲ ಸ್ವಾಮಿ, ಬಾಡಿಗೆ ಮನೇಲಿ ಇದ್ದೀವಿ. ಖಂಡಿತ ನಿಮ್ಗೆ 2028 ಒಳಗಡೆ ಸ್ವಂತ ಮನೆ ಯೋಗ ಇದೆ. ಧೈರ್ಯ ಇರಿ, ಚಿಂತೆ ಮಾಡಬೇಡಿ. ಏನು ಮಾಡಬೇಕಪ್ಪ ಅಂದರೆ ಪ್ರತಿ ಶನಿವಾರ ಗಂಡ ಹೆಂಡ್ತಿರು ಇಬ್ಬರು ಕೂಡ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರತಿ ಶನಿವಾರ ಮಿಸ್ ಮಾಡಬಾರ್ದು, ಇಬ್ಬರು ಹೋಗಬೇಕು. ಖಂಡಿತ ಇಬ್ಬರು ಹೋಗಿ ನಿಮಗೆ ಎಷ್ಟೇ ಮಾನಸಿಕವಾಗಿ ಒತ್ತಡಗಳಿದ್ದರೂ ಕೂಡ ಈ ಪರಿಹಾರ ಮಾಡಿ 8 ವಾರಗಳಲ್ಲಿ ನಿಮಗೆ ಅದರಿಂದ ಅನುಕೂಲ ಆಗಲಿಲ್ಲ ಅಂದರೆ ನಾನು ಕೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧೈರ್ಯವಾಗಿ ನಂಬಿಕೆಯಿಂದ ದೇವರ ಸಮೀಪಕ್ಕೆ ನೀವು ಹೋದಾಗ ಖಂಡಿತ ನಿಮ್ಗೆ ಒಳ್ಳೆಯದಾಗಬೇಕು. ಏನಪ್ಪ, ಪ್ರತಿ ಶನಿವಾರ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನ, ಬೇರೆ ಎಲ್ಲೂ ಅಲ್ಲ. ಏನು ಮಾಡಬೇಕಪ್ಪ ಅಂದರೆ ಒಂದು 27 ಏಲಕ್ಕಿಯನ್ನು ತಗೊಳ್ಳಿ. ಶುಕ್ರವಾರದ ದಿವಸ ನೆನೆಸಿಟ್ಟು ದೇವರ ಮನೆಯಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಇದು ಏನಪ್ಪ ಅಂದರೆ ಏಲಕ್ಕಿಯನ್ನು ನೆನೆಸಿ ಆರ ಮಾಡಿಕೊಳ್ಬೇಕು. ಪಚ್ಚಕರ್ಪೂರವನ್ನು ಮಿಶ್ರಣ ಮಾಡಿ ಆ ಏಲಕ್ಕಿಯನ್ನು ನೆನೆಸಿ 27 ಏಲಕ್ಕಿಯನ್ನು ನೆನೆಸಿ ಶನಿವಾರದ ದಿವಸ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ಹೋಗಿ ಅಮ್ಮನವರ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ವೆಂಕಟರಮಣ ಸ್ವಾಮಿಗೆ ತುಳಸಿ ಮತ್ತು ಈ ಒಂದು ಏಲಕ್ಕಿ ಹಾರವನ್ನು ಕೊಡಿ. ಅಮ್ಮನವರ ಸನ್ನಿಧಾನದಲ್ಲಿ 2 ದಾಳಿಂಬೆ ಹಣ್ಣನ್ನು ಕೊಡಿ. ಇಷ್ಟೇ ಪರಿಹಾರ ನೀವು ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಸಮೃದ್ಧಿ ಖಂಡಿತ ಸಿಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ನೀವಾಗಲೇ ಈ ದೋಷದ ಬಗ್ಗೆ ಹೇಳ್ತಾ ಇದ್ರಿ, ಇದಕ್ಕೆ ಪರಿಹಾರ ಏನು ಅಂತ? ಪರಿಹಾರಗಳು ಸಾಕಷ್ಟಿದ್ದಾವೆ. ಈಗ ಮೃತ್ಯುತುಲ್ಯ ದೋಷ ಅಂತ ಹೇಳಿದಾಗ ಈಗ ಮನುಷ್ಯನಿಗೆ ಅದೃಷ್ಟ ಅಂತಕ್ಕಂಥದ್ದು ಏನಪ್ಪ ಅಂದರೆ, ಅದೃಷ್ಟ ಅಂದರೆ ಅದು ಎಲ್ಲೇ, ಈಗ ಅದೃಷ್ಟ ಅಂದರೆ ಕಾಣುವಂಥದ್ದು ಅಂತ, ಅದೃಷ್ಟ ಅಂದರೆ ಕಾಣದೇ ಇರತಕ್ಕಂಥದ್ದು ಅಂತ. ಈ ಅದೃಷ್ಟ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ನಾವು ಕೆಲವು ಸಂದರ್ಭಗಳಲ್ಲಿ ಯೋಗಗಳು ಅಂತ ಕರಿತೀವಿ. ಯೋಗ ಅಂದರೆ ನಾವು ಯೋಗ ಅಭ್ಯಾಸಗಳಲ್ಲ. ಯೋಗ ಅಂದರೆ ಮನುಷ್ಯನಿಗೆ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯತಮವಾದಂಥ ಕರ್ಮಗಳಿಗೆ ಅನುಸಂಧಾನವಾಗಿ ಈ ಬದುಕಿನಲ್ಲಿ ನಮಗೆ ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಭಾಳ ಮುಖ್ಯವಾಗಿ ಈ ರೀತಿಯಾದಂಥ ಉಲ್ಕಪಾತ ದೋಷಾದಗಳಿದ್ದಾಗ ಗಣಪತಿ ಮತ್ತು ದುರ್ಗೆಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಂಬಶಿವನ ಪ್ರಾರ್ಥನೆ ಅಥವಾ ಈಶ್ವರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರದೋಷ ಕಾಲಕ್ಕೆ ಪೂಜೆಗಳು ಬರುತ್ತೆ. ಪ್ರದೋಷ ಕಾಲ ಯಾಕೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತಪ್ಪ ಅಂದರೆ ಈ ದುರ್ದೋಷಾದಿಗಳನ್ನು ನಿವೃತ್ತಿ ಮಾಡುವ ಸಲುವಾಗೇ ಪ್ರದೋಷ ಕಾಲ ಇರತಕ್ಕಂಥದ್ದು. ಪ್ರದೋಷ ಅಂದರೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಸಮಯ. ಆ ಪ್ರದೋಷ ಕಾಲದಲ್ಲಿ ಮಾಡುವಂಥ ಪ್ರತಿಯೊಂದು ಪೂಜೆಯು ಕೂಡ ನಿಮ್ಮ ಶಾಪತಾಪಾದಿಗಳು ಕೂಡ ನಿವೃತ್ತಿ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಗಣಪತಿ ಅಥರ್ವ ಶೀರ್ಷ ಮತ್ತು ನವಧಾನ್ಯಗಳ ಧಾನ್ಯಾದಿಗಳನ್ನು ಸಾಧ್ಯವಾದಷ್ಟು ಎಲ್ಲಾದರೂ ಶಕ್ತ್ಯಾನುಸಾರದಲ್ಲಿ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಗಳು, ಅನ್ನದಾನ ನಡೆಯುವಂಥ ಕ್ಷೇತ್ರಗಳಿಗೆ ನವಧಾನ್ಯಗಳನ್ನು ದಾನ ಮಾಡ್ತಕ್ಕಂಥ ಒಂದು ದಾನಕ್ಕೆ ಮಹತ್ವ ಇದೆ. ಹಾಗಾಗಿ ದಾನ ಮಾಡಿಕೊಂಡಾಗಲೂ ಕೂಡ ಇವರಿಗೆ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಈ ರೀತಿಯಾಗಿ ಇರತಕ್ಕಂಥವ್ರು ಕಬ್ಬಿಣದ ಮಂಚದ ಮೇಲೆ ಯಾವುದೇ ಕಾರಣಕ್ಕೂ ಮಲಗಬಾರ್ದು. ಕಬ್ಬಿಣದ ವಸ್ತುಗಳನ್ನು ಇವರು ಯೂಸ್ ಮಾಡಬಾರ್ದು. ಇವರಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ದಶಮದಲ್ಲಿ ಏನಾದರೂ ಶನಿ ಅಥವಾ ವೇದದಲ್ಲಿ ಏನಾದರೂ ಶನಿ ಬಂದಾಗ, ದಶಮಕ್ಕೆ ಶನಿ ಬಂದು ಇವರೇನಾದರೂ ಕೆಲವ್ರು ಏನು ಮಾಡ್ತಾರೆ, ಪ್ಯಾಷನ್ ಆಗಿ ಎಲ್ಲ ಕಬ್ಬಿಣದ ಡಿಸೈನ್ ಮಾಡಿಸ್ಬಿಟ್ಟು ಹಾಕ್ಕೊಳ್ತಕ್ಕಂಥದ್ದು ನೋಡಿ ಅವ್ರಿಗೇನಾಗುತ್ತೆ, ಖಂಡಿತ ಅವನತಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಕೆಲವು ಸೂಕ್ಷ್ಮ ವಿಚಾರಗಳ ಧರ್ಮ ಸಂಕಟ ಅಂದ್ರೇನು, ನಮಗೆ ನಡಿಬೇಕಾದ ಮಾರ್ಗದಲ್ಲಿ ಸಂಕಟ ಬಂದಾಗ ಕಾಲಿಗೆ ಮುಳ್ಳು ಚುಚ್ಕೊಂಡಾಗ ನಡೀಲಿಕ್ಕೆ ಎಷ್ಟು ಕಷ್ಟಪಡ್ತೀವೋ ಹಾಗೆ ಬದುಕಿಗೂ ಕೂಡ ಒಂದು ಬದುಕನ್ನು ನಡೆಸಬೇಕಾದ್ರೆ ಕಷ್ಟಪಡ್ತಾ ಇರ್ತಕ್ಕ ಇಂಥವ್ರು ಏನು ಮಾಡ್ಬೇಕಂದ್ರೆ ಭಗವತಿಯ ದರ್ಶನ, ದುರ್ಗೆಯ ಪ್ರಾರ್ಥನೆ, ಸಾಂಬಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದ. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ನಾವು ಏನಂದರೆ ಅವಶ್ಯಮೇ ಭುಕ್ತವ್ಯಂ ಮತ್ತು ಕರ್ಮ ಶುಭಾಶುಭಂ ಅಂತೇಳಿ ಕರ್ಮಫಲವನ್ನು ಮಾಡಿದಾಗ ಶುಭ ಫಲಗಳು ಬರಬೇಕು ಅಂತಕ್ಕಂಥ ಸದುದ್ದೇಶದಿಂದ ಮಾಡ್ತಕ್ಕಂಥದ್ದು. ಹೊಟ್ಟೆ ಹಸಿವಿದ್ದಾಗ ಹೇಗೆ ಊಟವನ್ನು ಮಾಡ್ತೀವೋ ಹಾಗೆ ಕರ್ಮವನ್ನು ಕೂಡ ಶುಭ ಕರ್ಮವಾದಿ ಮಾಡಿಕೊಂಡಾಗ ಖಂಡಿತ ಈ ಒಂದು ದೋಷಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಎರಡನೇದೇನಪ್ಪ ಅಂದರೆ ಕಪ್ಪು ಹಸುವಿಗೆ ಗೋಗ್ರಾಸ ಮಾಡ್ತಕ್ಕಂಥದ್ದು. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಕಪ್ಪು ಹಸುವಿಗೆ ಇವರು ಎಷ್ಟು ಶ್ರದ್ಧಾಭಕ್ತಿಗಳಿಂದ ಗೋಗ್ರಾಸವನ್ನು ಮಾಡ್ತಾರೋ ಕಪ್ಪು ಹಸುವಿಗೆ ಮಾತ್ರ ಇದು ಮಾಡಿದಾಗ ಶನಿ, ಯಾಕಂದರೆ ಕರ್ಮಕಾರಕನು ಅವನೇ, ಕರ್ಮವನ್ನು ಕೊಡ್ತಕ್ಕಂಥವನೇ, ಆಯಸ್ಸನ್ನು ಕೊಡ್ತಕ್ಕಂಥವನು ಅವನೇ. ಯಾಕಂದರೆ ನಮಗೆ ಜಡ್ಜಿದ್ದಾಗೆ. ಹಾಗಾಗಿ ಅವನ ರೂಲ್ಸನ್ನು ಫಾಲೋ ಮಾಡಿದಾಗ ಖಂಡಿತ ಈ ರೀತಿಯಾದ ದೋಷಗಳಿಂದ ಮುಕ್ತಿ ಕಾಣ್ತಕ್ಕಂಥ ಎಲ್ಲ ಅವಕಾಶಗಳು ಇರ್ತಕ್ಕಂಥದ್ದು. ಖಂಡಿತ ಗುರುಜಿ, ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.